ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿಲಾಸಿನಿ ಆಫೀಸ್ ಚಾನಲ್. ಇವತ್ತು ಮಂಗಳವಾರ ಜಾತ್ರೆ ಪೇಟೆಗೆ ಹೋಗೋಣ. ಹೇಗಿದೆ ಅಂತ ನೋಡೋಣ. ತುಂಬಾನೇ ರಶ್ ಇದೆ. ಲಾಸ್ಟ್ ದಿನ ಇದು. ನಾಳೆ ಬುಧವಾರ 1 ಗಂಟೆ ಸುಮಾರಿಗೆ ದೇವರು ಹೊರಟೋಗುತ್ತೆ. ನೋಡಿ, ಇದು ಗಂಡ್ಮಕ್ಳು ಹಾಕಿರೋ ಶರ್ಟು ಹಾಕ್ತಾರಲ್ವಾ, ಅದು ತುಂಬಾನೇ ಚೆನ್ನಾಗಿದೆ. ಇದಕ್ಕೆ 350 ಅಂತ ಇದ್ದಾರೆ. ನನ್ನ ಮಗ ಬೇಕು ಬೇಕು ಅಂತ ಇದ್ದ. ಇದು ಏನ್ ಗೊತ್ತಾ, ಹಿಂದ್ಗಡೆ ತುಂಬಾ ದೊಡ್ಡದು ಚಿತ್ರ ಇದೆ, ಮುಂದ್ಗಡೆ ಸಣ್ಣದಿದೆ. ತುಂಬಾನೇ ಚೆನ್ನಾಗಿದೆ. ಬಟ್ಟೆನೂ ಕೂಡ ತುಂಬಾ ಚೆನ್ನಾಗಿದೆ. ನಾವೇನಾದ್ರೂ ದೊಡ್ಡ ಮಾಲಲ್ಲಿ ಹೋಗಿ ಕೇಳಿದ್ರೆ ಇದಕ್ಕೆ 700-800 ರೂಪಾಯಿ ಹೀಗಿದೆ. ಇಲ್ಲಿ 350. ಅಂದ್ರೆ ನಮ್ಮ ಪಕ್ಕದ ಮನೆ ಮಕ್ಕಳೆಲ್ಲ ತಕೊಂಡಿದ್ದಾರೆ. ಇವನು ಬೇಕು ಬೇಕು ಅಂತ ತಕೊಳ್ತಾ ಇದ್ದಾನೆ. ಇವನು ಬ್ಲ್ಯಾಕ್ ಕಲರ್ ಅಲ್ಲಿ ಚಾಯ್ಸ್ ಮಾಡ್ದ. ತುಂಬಾ ಚೆನ್ನಾಗಿದೆ. ಓಕೆನಾ, ಕ್ಯಾಪು ಇದೆ ಇದರಲ್ಲಿ. ಇದೊಂದು ತಕೊಂಡ್ವಿ, ಚೆನ್ನಾಗಿದೆ. ಎಲ್ಲ ಕಲರ್ ಎಲ್ಲ ಸಿಗತ್ತೆ. ಹಾಗೆ ಟೀ ಶರ್ಟು ಇದೆ. ಇದು ಟೀ ಶರ್ಟು 250. ತುಂಬಾ ಚೆನ್ನಾಗಿದೆ, ಕ್ವಾಲಿಟಿ ಇದೆ. ನಾವು ಮಾರ್ಕೆಟ್ ಅಲ್ಲಿ ತಕೊಳ್ಳಿಕ್ ಹೋದ್ರೆ ಡಬಲ್ ರೇಟ್ ಇರತ್ತೆ. ನೋಡಿ ತಗೋಬೇಕು ಅಷ್ಟೇ. ಓಕೆನಾ. ಹಾಗೆ ದೇವ್ರದ್ದು ದರ್ಶನ ಮಾಡ್ಕೊಂಡು ಹೋಗ್ಬಿಡೋಣ. ಆ ಕಡೆ ಹೋಗೋಣ. ಇವತ್ತು ಕೋಟೆ ಕೆರೆಗೆ ಮತ್ತೊಮ್ಮೆ ಹೋಗೋಣ. ತುಂಬಾ ಚೆನ್ನಾಗಿದೆ. ಫುಲ್ ಎಂಜಾಯ್ ಮಾಡ್ಕೊ ಬರೋಣ. ಓಕೆನಾ, ಬನ್ನಿ ನೀವು ಕೂಡ ನನ್ನ ಜೊತೆ. ತುಂಬಾ ರಶ್ ಇದೆ ನೋಡಿ. ಇದು ಜಾತ್ರೆ ಮುಗಿಯೋ ಟೈಮ್ ಬಂದಿದೆ. ಈಗ ಮಂಗಳವಾರ ಅಲ್ವಾ, ಎಷ್ಟು ರಶ್ ಇದೆ ನೋಡಿ. ಪ್ರತಿದಿನನೂ ಅಷ್ಟೇ. ಶನಿವಾರದಿಂದ ಇದೇ ರೀತಿ ರಶ್, ಹೋಗ್ಲಿಕ್ಕಾಗಲ್ಲ. ಆ ಕಡೆ ಈ ಕಡೆ ಎಲ್ಲ ಕಡೆನೂ ಜನ ನೋಡಿ. ದೇವರನ್ನ ನಾವು ಒಂದ್ಸಲ ನೋಡ್ಕೊಂಡು ನಾವು ಆ ಕಡೆ ಎಂಜಾಯ್ ಮಾಡೋದು ಅಷ್ಟೇ. ಅದೀಗ ನೋಡಿ, ಅದ್ರದ್ದು ಮುಖ ಎಲ್ಲ ಯಾವ ರೀತಿ ಆಗಿದೆ ದೇವಿದು. ಯಾಕೆ ಗೊತ್ತಾ, ಕೋಪದಲ್ಲಿದ್ದಾಳೆ ಅವಳು. ನಾಳೆ ಬುಧವಾರ 1 ಗಂಟೆ ಸುಮಾರಿಗೆ ಹೋಗತ್ತೆ. ದುಷ್ಟರ ಸಂಹಾರ ಮಾಡಿ ಹೋಗತ್ತೆ. ಅದು ಕತೆ ಇದೆಯಲ್ವಾ, ಅದ್ರದ್ದು ಗಂಡನೇ ಅವಳಿಗೆ ಮೋಸ ಮಾಡಿರೋದು. ಹಾಗಾಗಿ ಅವಳದು ಕತೆ ಮೂಲಕ ಈ ರೀತಿ ಜಾತ್ರೆ ಉತ್ಸವ ನಡೆಯುತ್ತೆ. ಚೆನ್ನಾಗಿದೆ ಅಲ್ವಾ. ಈಗ ನಾಳೆ ಅಂತೂ ಈ ಟೈಮಲ್ಲಿ ಬಂದ್ರೆ ಯಾರು ಬರಲ್ಲ. ಒಂದ್ ರೀತಿ ಬೇಜಾರಲ್ಲಿ ಇರ್ತೀವಿ. ಮಾರ್ಕೆಟ್ ಒಳಗೆ ಬರ್ತಾರೆ ಕೆಲವೊಬ್ರು, ನಾವೆಲ್ಲ ಬರಲ್ಲ. ನಾಳೆ ಸಂಜೆ ಬರಲ್ಲ, ದೇವ್ರು ಹೋಗೋ ಟೈಮಲ್ಲಿ ಬರಬೇಕು. ನೋಡಿ ಎಷ್ಟು ರಶ್ ಇದೆ ಅಲ್ವಾ. ನಾನು ನಾಳೆ ವಿಡಿಯೋನು ತೋರಿಸ್ತೀನಿ. ಆದಷ್ಟು ಪ್ರಯತ್ನ ಮಾಡ್ತೀನಿ ದೇವ್ರು ಯಾವ ರೀತಿ ಹೋಗತ್ತೆ ಅನ್ಕೊಂಡು. ಅದು ತುಂಬಾ ಚೆನ್ನಾಗಿರತ್ತೆ, ನೋಡ್ಬಹುದು. ನೋಡಿ, ಇಲ್ಲೆಲ್ಲ ಬ್ಯಾಗ್ ಎಲ್ಲ ಇದೆ. ನಾವು ಈಗ ಬಳೆ ಅಂಗಡಿಯಿಂದ ಹಾಗೆ ಕೊಟೆಕೆರೆಗೆ ಹೋಗ್ತೀವಿ. ಅಲ್ಲೂ ತುಂಬಾ ಇದೆ ಆಟ ಆಡೋದು, ಚಿಕ್ಕ ಮಕ್ಕಳ ಆಟ ಆಡೋದೆಲ್ಲ ಇದೆ. ಎಲ್ಲ ನೋಡ್ಕೊಂಡು ಬಂದ್ಬಿಡೋಣ. ಸ್ವಲ್ಪ ಎಂಜಾಯ್ಮೆಂಟ್ ಇರ್ಬೇಕಲ್ವಾ ಜೀವನದಲ್ಲಿ. ಮತ್ತೊಮ್ಮೆ ನಾನು ಕೊಟೆಕೆರೆಗೆ ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಈ ಬ್ಯಾಗ್ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. 200 ರೂಪಾಯಿ ಅಂತ ಇದ್ದಾರೆ. ತುಂಬಾನೇ ಚೆನ್ನಾಗಿದೆ. ಸಣ್ಣ ಮೊಬೈಲ್ ಹಿಡಿಯತ್ತೆ ಇದರಲ್ಲಿ. ಹಾಗಾಗಿ ನಾನು ತಗೊಳ್ಳಿಲ್ಲ. ಸ್ವಲ್ಪ ದೊಡ್ಡ ಮೊಬೈಲ್ ಆದ್ರೆ ಹಿಡಿಯತ್ತೆ. ಒಂದು ಸ್ವಲ್ಪ ರೊಕ್ಕ ಇಟ್ಕೊಂಡು ಮಾರ್ಕೆಟಿಗೆ ಹೋಗಿ ಬರ್ಬಹುದು. ಇದೆಲ್ಲ ದೊಡ್ಡ ದೊಡ್ಡ ಬ್ಯಾಗು 250, 350 ಹೀಗಿದೆ. ತುಂಬಾನೇ ಚೆನ್ನಾಗಿದೆ. ಇಲ್ಲೆಲ್ಲ ಬಳೆಗಳು ತುಂಬಾ ಚಂದ ಬಳೆ ಬಂದಿದೆಯಪ್ಪ. ಇಲ್ಲಿ ತುಂಬಾನೇ ಸಖತ್ತಾಗಿದೆ. ನಾನು ಮೊನ್ನೆ 1-2 ಬಳೆ ತಕೊಂಡಿದ್ನಲ್ವಾ. ಇಲ್ಲೆಲ್ಲ ಹೆಣ್ಮಕ್ಳಿಗೆ ಬೇಕಾಗಿರೋದು ಎಲ್ಲವೂ ತಕೊಳ್ತಾ ಇದ್ದಾರೆ ಎಲ್ರು. ವೆರೈಟಿ ಇರುತ್ತೆ. ಅದಕ್ಕೆ ಇದೆಲ್ಲ ಬಟ್ಟೆ ನೋಡಿ. ಬಟ್ಟೆನೂ ತುಂಬಾ ಚೆನ್ನಾಗಿ ಬಂದಿದೆ. ಆದ್ರೆ ನಾವು ಬಟ್ಟೆ ತಗೊಳ್ಳುವಾಗ ಮಾತ್ರ ತುಂಬಾ ಹುಷಾರಾಗಿ ತಗೋಬೇಕು. ಬಟ್ಟೆ ನೋಡಿ ತಗೋಬೇಕು. ಯಾಕಂದ್ರೆ ಕೆಲವೊಂದು ಬಟ್ಟೆ ಮನೆಗೆ ಬಂದ್ರೆ, ನಾನು ಹೇಳಿದ್ನಲ್ವ ಹಿಂದಿನ ವಿಡಿಯೋದಲ್ಲಿ ಏನಾಗತ್ತೆ ಅಂತ, ಹಾಗೇ ಆಗತ್ತೆ ನೋಡಿ. ಇದು ಚಪ್ಪಲ್ ತುಂಬಾ ಚೆನ್ನಾಗಿದೆ. 200 ರೂಪಾಯಿ ಇದಕ್ಕೆ. ತುಂಬಾ ಚೆನ್ನಾಗಿದೆ. ಆದ್ರೆ ನಾವು ಸ್ಟಿಚ್ ಹಾಕೋಬೇಕು. ವೆರೈಟಿ ಚಪ್ಪಲ್ ಇದೆ. ಇದು ತುಂಬಾ ಚೆನ್ನಾಗಿದೆ. ಎಲ್ಲ ರೀತಿದು ಇದೆ ಇಲ್ಲಿ. ತುಂಬಾ ಚೆನ್ನಾಗಿದೆ. ಅಂದ್ರೆ ಸ್ಟಿಚ್ ಮಾಡ್ಕೋಬೇಕು. ಸ್ಟಿಚ್ ಮಾಡ್ಕೊಂಡ್ರೆ ಬಾಳಿಕೆ ಬರುತ್ತೆ. ನಾನು ತಕೊಳ್ಳಿಲ್ಲ. ನಾನು ಹೋದ ವರ್ಷ ಇದೇ ರೀತಿ ತಕೊಂಡಿದ್ನಲ್ವಾ, ಸ್ವಲ್ಪ ದಿನ ಹಾಕೊಂಡೆ. ಆದ್ರೆ ಈ ರೀತಿ ನನ್ಗೆ ಇಷ್ಟ ಆಗಲ್ಲ. ಹೀಗೆ ಬೆರಳು ಒಂದು ಇದ್ರಲ್ಲಿ ಹೋಗಿ ಹಾಕೋದು ಇಷ್ಟ ಆಗಲ್ಲ. ಈ ರೀತಿ ಚಪ್ಪಲಿ ಯಾವತ್ತೂ ಹಾಕಲ್ಲ ನಾನು. ತಕೋಬೇಕು. ಶೂ ತಕೋಬೇಕು. ತುಂಬಾ ಚೆನ್ನಾಗಿರೋ ಶೂ ಎಲ್ಲ ಬಂದಿದೆ ಇಲ್ಲಿ. 1-2 ದಿನ ಬಿಟ್ಟು ತಕೋತೀನಿ. ಬನ್ನಿ ಈಗ ಕೋಟೆಕೆರೆ ಕಡೆ ಹೋಗೋಣ. ಹೇಗಿದೆ ನೋಡಿ, ಏನ್ ಚಂದ ಕಾಣುತ್ತೆ ಗೊತ್ತಾ. ಡೈಲಿ ಹೋಗ್ಬೇಕನ್ಸತ್ತೆ. ಇಲ್ಲಿ ತುಂಬಾನೇ ಸಖತ್ತಾಗಿರತ್ತೆ. ನೋಡೋಣ ಯಾವ್ದು. ಚಿಕ್ಕ ಮಕ್ಕಳು ಆಟ ಆಡೋದು, ಹಾರೋದು, ಕುಣಿಯೋದು ಇದ್ರಲ್ಲಿ. ನನ್ನ ಮಗ ಚಿಕ್ಕವನಿದ್ದಾಗ ಆಟ ಆಡ್ತಿದ್ದ. 2 ಮಕ್ಕಳು ಆಟ ಆಡಿದ್ರು ಇದ್ರಲ್ಲಿ. ತುಂಬಾ ಚೆನ್ನಾಗಿರುತ್ತೆ ನೋಡಿ. ಮಕ್ಕಳು, ಪುಟಾಣಿ ಮಕ್ಕಳು ಹೇಗೆ ಆಟ ಆಡ್ತಾ ಇದ್ದಾರೆ. ನಾನೆಲ್ಲ ತೋರಿಸ್ತಾ ಹೋಗ್ತೀನಿ. ನಾವೇನೇನ್ ನೋಡಿದ್ವಿ. ಹೀಗೆ 1 ರೌಂಡ್ ಹೋಗೋಣ ಅಂತ ಹೋಗಿದ್ವಿ. ತುಂಬಾ ಖುಷಿ ಇರತ್ತಲ್ವಾ, ಹೋಗಿ ನೋಡ್ಕೊಂಡ್ ಬರ್ಬಹುದು. ಹಾಗೆ ಬರುವಾಗ ಏನಾದ್ರೂ ತಿನ್ಕೊಂಡು ಬರೋದು ಅಷ್ಟೇ.
ಹಾಗೆ ಇದು ನೋಡಿ ಟ್ರೈನ್ ಹೋಗ್ತಾ ಇದೆ. ಇದು ಚೆನ್ನಾಗಿರತ್ತೆ, ಚಿಕ್ಕ ಮಕ್ಕಳಿಗೆಲ್ಲ ತುಂಬಾ ಇಷ್ಟ. ಇದು ಕೂಡ ನಾವು ನಮ್ಮ ಮಕ್ಕಳು ಚಿಕ್ಕವರಿದ್ದಾಗ ಹತ್ತಿದ್ವಿ ಮಕ್ಕಳಿಗೆ ಕುಳಿಸ್ಕೊಂಡು. ಈಗೆಲ್ಲ ಹತ್ತಲ್ಲಪ್ಪ, ಈಗೆಲ್ಲ ದೊಡ್ಡವರಾಗಿದ್ದಾರೆ. ಅದೆಲ್ಲ ಬೇಡಪ್ಪ, ನಮಗೆ ಬೇರೆ ಇದೆ ದೊಡ್ಡದು, ಫಾಸ್ಟ್ ಆಗಿ ಹೋಗೋ ಆಟ ಇದೆ ಅಂತಾರೆ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ, ಚಿಕ್ಕ ಮಕ್ಕಳು ತುಂಬಾ ಇಷ್ಟಪಡ್ತಾರೆ ಇದು ನಾನೀಗ ಸ್ಲೋ ಹೋಗ್ತಾ ಇದೆ, ತುಂಬಾ ಫಾಸ್ಟಿಗೆ ಹೋಗುತ್ತೆ. ಇದು ಒಂದ್ ರೌಂಡ್ ಹೊಡೆಯುತ್ತೆ ನೋಡಿ. ಈ ಕಡೆ ಬರೋಣ, ಇದ್ರ ಮೇಲೆ ಕುತ್ಕೊಂಡು ನಾನು ಹಿಂದಿನ ವಿಡಿಯೋದಲ್ಲಿ ತೋರಿಸಿದೆ, ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ ನಿಮ್ಗೆ. ಇದು ನಿನ್ನೆದು ಅಂದ್ರೆ ಮಂಗಳವಾರದ್ದು ವಿಡಿಯೋ ನೋಡಿ. ಇದ್ರೊಳಗೆ ನಾನು ಕುತ್ಕೋಬೇಕು ಒಂದಿನ, ಅಂದ್ರೆ ನಮ್ಮ ಮಗ ಬರ್ತಾನಲ್ವ, ಬಂದಾಗ ಇದ್ರೆ ಕುತ್ಕೋಬೇಕು ಆಸೆ ಇದೆ. ಇದ್ರಲ್ಲಿ ಕುತ್ಕೊಂಡು ಉಲ್ಟಾ ಪಲ್ಟಾ ಆಗೋದು. ಮೇಲ್ ಹೋದಾಗ ಉಲ್ಟಾ ಆಗ್ತೀವಿ, ಆದ್ರೆ ಅವರೆಲ್ಲ ಯಾರು ಭಯ ಪಡಲ್ಲ, ಅದ್ರೊಳಗೆ ಕುಂತಿದಾರಲ್ವಾ, ಯಾರು ಭಯ ಪಡಲ್ಲ. ಅದಕ್ಕೆ ನಾನು ಒಂದ್ಸಲ ಕುತ್ಕೋಬೇಕು ಅನ್ನೋ ಆಸೆ ಇದೆ. ಒಂದು ಧೈರ್ಯ ಮಾಡ್ಕೊಂಡು ಒಂದಿನ ಆಟ ಆಡ್ಕೊ ಬರ್ಬೇಕು. ಇರಬಹುದು ಅನ್ಸತ್ತೆ, ಯುಗಾದಿ ತನಕ ಇರಬಹುದೇನೋ, ಯುಗಾದಿ ಒಳಗಡೆ ಒಂದಿನ ಹೋಗ್ಬೇಕು. ಚೆನ್ನಾಗಿದೆ ಅಲ್ವಾ, ತುಂಬಾನೇ ಚೆನ್ನಾಗಿದೆ ಈ ಆಟ ನೋಡಿ. ಪುಟಾಣಿ ಮಕ್ಕಳು ಕಾರ್ ಓಡಿಸ್ತಾ ಇದ್ದಾರೆ. ಇವರಿಗೆಲ್ಲ ಏನ್ ಗೊತ್ತಾ, ಡೈಲಿ ಹೋಗೋಣ ಅಂತಾರೆ ಅವ್ರ ಮನೇಲಿ. ಇದೆಲ್ಲ ಚಿಕ್ಕ ಮಕ್ಳಿಗೆ ತುಂಬಾ ಇಷ್ಟ. ಪುಟಾಣಿ ಮಕ್ಕಳು ಕೂತಿದ್ದಾರೆ. ಇದು ಸ್ಲೋ ಹೋಗ್ತಾ ಇದೆ, ಅಂದ್ರೆ ಚಿಕ್ಕ ಮಕ್ಕಳೇ ಇರೋದ್ರಿಂದ ನೋಡಿ. ಈಗ್ಲೇ ಕಾರ್ ಡ್ರೈವಿಂಗ್ ಮಾಡ್ತಾರೆ ಮಕ್ಕಳು, ಪುಟಾಣಿ ಮಕ್ಕಳು. ಇದೆಲ್ಲ ಮಕ್ಕಳು ತುಂಬಾ ಇಷ್ಟಪಡ್ತಾರಪ್ಪ. ಮಕ್ಕಳಿಗೆಲ್ಲ ತೋರಿಸ್ಬೇಕು ಇದನ್ನೆಲ್ಲ. ನಾವಂತೂ ನಮ್ಮ ಮಕ್ಕಳಿಗೆ ತೋರಿಸ್ತಿದ್ವಿ, ಈ ರೀತಿ ಆಟ ಎಲ್ಲ ಆಡ್ಸಿದ್ವಿ ಚಿಕ್ಕವರಿದ್ದಾಗ. ಈಗ ನೋಡ್ಲಿಕ್ಕೂ ಇಷ್ಟಪಡಲ್ಲ ಅವರು. ಈ ಕಡೆ ಹೇಳ್ಕೊಂಡು ಬರ್ತಾರೆ, ಬಾರೆ ಈ ಕಡೆ ಹೋಗೋಣ ಅಂತ ನೋಡಿ. ಇದು ಒಂದ್ ರೀತಿ ಆಟ ಚೆನ್ನಾಗಿದೆ. ಇದು ಕಾರು, ಇದು ಸ್ವಲ್ಪ ದೊಡ್ಡ ಕಾರ್. ಇದು ದೊಡ್ಡ ಮಕ್ಕಳು ಕುತ್ಕೋಬಹುದು. ಇದೆಲ್ಲ ಯಾಕೆ ನೋಡ್ತೀಯಾ ಅಂತ ಈ ಕಡೆ ಎಳ್ಕೊಂಡು ಹೋಗ್ತಾರೆ. ನಮ್ಮ ಮಗ ಎಳ್ಕೊಂಡು ಹೋಗ್ತಾನೆ, ಬಾ ಅಂತ. ಅವರಿಗೆಲ್ಲ ಫಾಸ್ಟ್ ಆಟ ಆಡೋದು ಇರತ್ತಲ್ವಾ. ತೊಟ್ಟಿಲು ಇಂಥವು ಇಷ್ಟ. ತೊಟ್ಟಿಲು ಹತ್ತೋಣ ಅನ್ಕೊಂಡ್ವಿ, ನೋಡ್ಬೇಕು ನಮ್ಮ ಮಗ ಬಂದ್ಮೇಲೆ. ಇವರೆಲ್ಲ ನನ್ನ ಮಗನ ಫ್ರೆಂಡ್ ಸಿಕ್ಕಿದ್ರು, ಆ ಆಟ ಆಡೋಣವಾ, ಈ ಆಟ ಆಡೋಣವಾ ಏನೋ ಕೇಳ್ತಾ ಇದಾರೆ. ಆಂಟಿ ಈ ಆಟ ಆಡೋಣವಾ ಕೇಳ್ತರು. ಮಕ್ಕಳೇ ಸೇರ್ಕೊಂಡು ಬಂದಿದ್ದಾರೆ. ಇವರೆಲ್ಲ ಕ್ಲಾಸ್ಮೇಟು ನನ್ನ ಮಗಂದು, 7th ತನಕ ಓದಿರೋ ಮಕ್ಕಳು ಇವರು. ಆಟ ನಾನು ನಿನ್ನೆ ಆಡಿದೆ, ಈ ಆಟ ನಿನ್ನೆ ಆಡಿದೆ, ಇದು ಬೇಡ ಅದು ಬೇಡ. ನಂತರ ಅವರು ವಾಪಸ್ ಹೋದ್ರು. ನಾವು ಹೇಳಿದ್ವಿ, ಬೇಡ ನಾವಿಬ್ರೇ ಬಂದಿರೋದು, ಬೇಡ ಇವತ್ತು ಆಟ ಆಡೋದು ಬೇಡ, ಇನ್ನೊಂದ್ ಸ್ವಲ್ಪ ದಿನ ಹೋಗ್ಲಿ ಆಮೇಲೆ ಆಟ ಆಡೋಣ ಅಂತ. ಎಲ್ರು ಏನಂತಾರೆ, ತೊಟ್ಲ ಆಟ ಆಡೋಣ, ತುಂಬಾ ಫಾಸ್ಟ್ ಇರತ್ತೆ ಅಂತಾರೆ. ನೋಡಿ ಈ ಹುಡುಗ ಹೀಗೆ ಹೇಳ್ತಾ ಇದ್ದಾನೆ, ತುಂಬಾ ಫಾಸ್ಟ್ ಇದೆ, ಇದೇ ಮಸ್ತ್ ಆಗತ್ತೆ, ಆಟ ಆಡೋಣ, ತೊಟ್ಟಿಲಲ್ಲಿ ಕುತ್ಕೊಂಡು ಆಟ ಆಡೋಣ ಅಂತ ಇದ್ದಾರೆ. ಎಷ್ಟು ಫಾಸ್ಟ್ ಬರುತ್ತೆ ಗೊತ್ತಾ, ಇದು ಬಂದು ಬೀಸ್ ಹಾಕಿದಾಗೆ ಆಗತ್ತೆ. ಕುತ್ಕೋಬೇಕು. ನಾನು ಹಿಂದಿನ ವರ್ಷ ಕುತ್ಕೊಂಡಿದ್ದೆ, ಆದ್ರೆ ಈಗ ನನ್ನ ಮಗ ಬಂದ್ಮೇಲೆ ಕುತ್ಕೊಳ್ಳೋಣ ಅಂತ ಇದ್ವಿ. ಇರತ್ತೆ ಇನ್ನೊಂದು ಸುಮಾರು ದಿನ ಇರತ್ತೆ ಇವೆಲ್ಲ. ಇಲ್ಲಿ ಅಂದ್ರೆ ರಾತ್ರಿ ಟೈಮಲ್ಲಿ ಹೋಗ್ಬೇಕು ನೋಡಿ. ನಮ್ಮ ಕೋಟೆಕೆರೆ ಸೈಡ್ ತುಂಬಾ ಚೆನ್ನಾಗಿರತ್ತೆ. ಹಾಗೆ ನಾವು ಹಗಲಲ್ಲಿ ಹೋದ್ರೆ ಅಷ್ಟೇನು ಚೆನ್ನಾಗಿರಲ್ಲ, ಜಾತ್ರೆನೇ ಅನ್ಸಲ್ಲ ಅದು. ಈ ಟೈಮಲ್ಲಿ ಸಖತ್ತಾಗ ಇದೊಂದು ಆಟ ನೋಡಿ, ಇದು ತುಂಬಾ ಫಾಸ್ಟ್ ಹೋಗುತ್ತೆ. ಇದು ನಾನು ಹತ್ತಿದ್ದೆ, ಮೊದ್ಲೊಂದ್ಸಲ ಹತ್ತಿದ್ದೆ. ಯಾಕೆ ಇದು ಈಗ ಧೈರ್ಯ ಇಲ್ಲಪ್ಪ, ಇದು ತುಂಬಾ ಫಾಸ್ಟ್ ಹೋಗುತ್ತೆ. ಆದ್ರೂ ನನ್ ಮಗ ಹತ್ತೋಣ ಅಂದ. ಅದೇನಾಗುತ್ತೆ ಗೊತ್ತಾ, ಒಂದ್ಸಲ ಹೀಗೆ ಸ್ಲೋ ಹೋಗ್ತಾ ಇರ್ತಾರಲ್ವಾ, ನಂತರ ಸ್ವಲ್ಪ ಫಾಸ್ಟ್ ಮಾಡ್ಬಿಡ್ತಾರೆ. ಅದು ಏನಾಗುತ್ತೆ, ಆ ಕಡೆ ಈ ಕಡೆ ಅಲ್ಲಾಡ್ತಾ ಹಾರ್ತಾ ಹೋಗ್ಬಿಡತ್ತೆ. ಅದು ನೋಡಿದ್ವಿ ನಾವು. ಸ್ವಲ್ಪ ಭಯ ಆಗತ್ತೇನೋ ಅನ್ಸತ್ತೆ. ನೋಡ್ಬೇಕು, ಇನ್ನು ಟೈಮ್ ಇದೆಯಲ್ವಾ. ಚೆನ್ನಾಗಿದೆ ಈ ಆಟನೂ ಕೂಡ. ಬಹಳ ಸೌಂಡ್ ಇದ್ರದ್ದು, ಈ ಆಟದ್ದು ತುಂಬಾ ಸೌಂಡ್ ಇರತ್ತೆ. ಹಾಗೆ ಫಾಸ್ಟ್ ಹೋಗ್ಬಿಡತ್ತಪ್ಪ, ಇದು ತುಂಬಾನೇ ಫಾಸ್ಟ್ ಇದೆ. ನೋಡಿ ಎಂಜಾಯ್ ಮಾಡಿ. ಯಾವ ರೀತಿ ಆಟ ಎಲ್ಲ ಬಂದಿರತ್ತೆ ನಮ್ಮ ಸಿರ್ಸಿ ಜಾತ್ರೆಯಲ್ಲಿ. ಒಂದೇ ಕಡೆ ಎಲ್ಲಾನು ಇರತ್ತೆ ಆಟ. ಇದೆಲ್ಲ ನಾವು ಡೈಲಿ ನೋಡಿದ್ರು ನಮ್ಗೆ ಬೇಸರ ಬರಲ್ಲ. ಯಾಕೆ ಗೊತ್ತಾ, ಒಂದ್ ರೀತಿ ಖುಷಿ ಇರತ್ತೆ ಇದು. ಅಲ್ಲಿ ಹೋದ್ ಕೂಡ್ಲೇನೆ ಒಂದ್ ರೀತಿ ಎಲ್ಲ ಸೌಂಡ್ ಇರತ್ತೆ. ಆ ಕಡೆ ಕೂಗ್ತಾರೆ, ಈ ಕಡೆ ಕೂಗ್ತಾ ಇದ್ದಾರೆ.
ಅದೇ ಒಂದ್ ರೀತಿ ಮಜಾ ಇರತ್ತಪ್ಪ. ತುಂಬಾ ರಶ್ ಇದೆ ಇವತ್ತು ಗೊತ್ತಾ. ಇವತ್ತು ಮಂಗಳವಾರ ಆದ್ರೂ ತುಂಬಾನೇ ರಶ್ ಇದೆ. ಹೊರಗಡೆ ಜನ ಅಷ್ಟೇನಿಲ್ಲ, ನಮ್ಮ ಇಲ್ಲೇ ಸುತ್ತಮುತ್ತಲು ಇರೋರೇ ಇದ್ದಾರೆ. ಹೊರಗಡೆ ಜನನು ಬರ್ತಾರೆ, ಗಾಡಿ ಎಲ್ಲ ತಕೊಬಂದು ನೋಡ್ಕೊಂಡು ಹೋಗ್ತಾರೆ. ಇದು ನೋಡಿ, ಇದು ಚೆನ್ನಾಗಿದೆ ಈ ಆಟನೂ ಕೂಡ. ಇದು ಸಖತ್ತಾಗಿರುತ್ತೆ. ಆ ಕಡೆ ಹೇಳತ್ತು, ಈ ಕಡೆ ತಗೊಳತ್ತೆ, ಹೀಗೆ ಇದು ಮಸ್ತ್ ಇರತ್ತೆ ಈ ಆಟನು. ಇದಿನ್ನೂ ಫಾಸ್ಟ್ ಮಾಡಲಿಲ್ಲ, ಫಾಸ್ಟ್ ಮಾಡ್ತಾರೆ, ಇನ್ನೂ ಫಾಸ್ಟ್ ಆಗಿ ಹೋಗುತ್ತೆ. ಅದು ತುಂಬಾ ಫಾಸ್ಟ್ ಹೋಗುತ್ತೆ ಇದು ಕೂಡ. ನಾಳೆ ಒಂದು ವಿಡಿಯೋ ಹಾಕ್ತೀನಿ ಜಾತ್ರೆದು, ಓಕೆನಾ. ನಾಳೆ ಅಂದ್ರೆ ದೇವ್ರು ಹೋಗೋದು. ಇದು ನಾವು ಅಲ್ಲೆಲ್ಲ ಮುಗಿಸ್ಕೊಂಡು ಬಂದ್ವಿ. ಇದು ನೋಡಿ, ಇದು ಕರೆಂಟ್ ಇಂದ ಈ ರೀತಿ ನೀರು ಮೇಲಿಂದ ಹರಿತಾ ಇರುತ್ತೆ. ಇದೆಲ್ಲ ಮಾರ್ಲಿಕ್ಕೆ ಇಟ್ಟಿರೋದು. ತುಂಬಾನೇ ಚೆನ್ನಾಗಿದೆ ಇದು. ರೇಟ್ ಎಷ್ಟು ಅಂತ ಕೇಳಲಿಲ್ಲ. ಇದು ಕರೆಂಟ್ ಮೂಲಕ ಇದು ನೀರು ಮೇಲ್ಗಡೆಯಿಂದ ಕೆಳಗಡೆ ಬರುತ್ತೆ, ಹರಿತಾ ಇರುತ್ತೆ. ಇನ್ನೂ ಇದೆ ನೋಡಿ, ತುಂಬಾ ಚೆನ್ನಾಗಿದೆ. ತುಂಬಾ ರೀತಿದು ಇದೆ ಇಲ್ಲಿ, ಎಲ್ಲ ಸೇಲ್ ಮಾಡ್ಲಿಕ್ಕೆ ಇಟ್ಟಿದ್ದಾರೆ. ಎಲ್ಲರೂ ನೋಡ್ತಾ ಇದ್ದಾರೆ, ತುಂಬಾನೇ ಚೆನ್ನಾಗಿದೆ ಇದು. ದೊಡ್ಡದು ಇದೆ, ಚಿಕ್ಕದು ಇದೆ ನೋಡಿ. ಇಲ್ಲೂ ಕೂಡ ನೀರು ಹರಿಯುತ್ತಾ ಇದೆ ನೋಡಿ ಹೇಗೆ. ಚೆನ್ನಾಗಿದೆ ಅಲ್ವಾ ಇದು. ಹಾಗೆ ನಾವು ಇದೆಲ್ಲ ನೋಡ್ಕೊಂಡು ಏನ್ ತಿಂದ್ವಿ ನಿನ್ನೆ ಐಸ್ ಕ್ರೀಮ್ ತಿಂದ್ವಿ. ಹಾಗೆ ಎಗ್ ರೈಸ್ ಮತ್ತು ಗೋಬಿ ಮಂಚೂರಿ ಪಾರ್ಸಲ್ ತಕೊಂಡು ಮನೆಗೆ ಬಂದ್ವಿ. ಇಷ್ಟು ನೋಡ್ಕೊಂಡು ಬಂದ್ವಿ. ಇನ್ನೂ ನೋಡಿದ್ವಿ, ನಾನು ವಿಡಿಯೋ ಮಾಡಿಲ್ಲ, ಓಕೆನಾ. ಇದು ಫೋಟೋ, ನಮ್ದು ಮಾರಿಕಂಬೆ ಫೋಟೋ. ತುಂಬಾನೇ ನೋಡಿದ್ವಿ, ಎಲ್ಲ ಕಡೆ ವಿಡಿಯೋ ಮಾಡಲಿಲ್ಲ ನಾನು. ತುಂಬಾ ದೊಡ್ಡ ಆಗತ್ತಲ್ವಾ ಎಲ್ಲನೂ ತೋರಿಸ್ಲಿಕ್ಕೆ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂಡಿದ್ದೇನೆ. ಬಾಯ್.